ಒಬ್ಬ ಸ್ಟಾರ್ ಜೀವನದಲ್ಲಿ 2 ದಿನಗಳು ಬಹಳ ವಿಶೇಷ. ಒಂದು ಅವರ ಸಿನಿಮಾ ರಿಲೀಸ್ ಆಗಿದ್ದು, ಮತ್ತೊಂದು ಅವರ ಹುಟ್ಟುಹಬ್ಬ. ಆದರೆ ಇವತ್ತು ದರ್ಶನ್ ಅವರ ಹುಟ್ಟುಹಬ್ಬದಂದು ಅಭಿಮಾನಿಗಳ ಜೊತೆ ಆಚರಿಸೋಕೆ ಅವರು ಇವತ್ತು ಸದ್ಯಕ್ಕೆ ಅವ್ರ ಜೊತೆಗಿಲ್ಲ. ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಸದ್ಯಕ್ಕೆ ಅವರು ಜೈಲಲ್ಲಿ ಇರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರು ಜೈಲಿಗೆ ಸೇರುವಂಥದ್ದು. ಆದರೆ ಅವರ ಮನೆ ಮುಂದೆ ಪ್ರತಿ ಬಾರಿ ಯಾವತ್ತಿಗೂ ಸಹ ಜನ ಜಮಾಯಿಸ್ತಿದ್ರು, ಜನ ಸಾಗರವೇ ಇಲ್ಲಿ ಕಾಣ್ತಿತ್ತು. ಯಾವತ್ತಿಗೂ ಡಿಬಾಸ್ ಅನ್ನುವಂತಹ ಘೋಷಣೆಗಳು ಇಲ್ಲಿ ಕಾಣ್ತಿತ್ತು. ಆದರೆ ಇವತ್ತು ತೂಗುದೀಪ ನಿಲಯದಲ್ಲಿ ಒಂದು ರೀತಿ ಬಿಕೋ ಅನ್ನುವಂತಹ ಒಂದು ವಾತಾವರಣ ಇಲ್ಲಿ ಕಾಣಿಸ್ತಿರುವಂಥದ್ದು ನಾವು ನೋಡಬಹುದು. ದರ್ಶನ್ ಅವರ ಒಂದು ಬ್ಯಾನರ್ ಇದೆ. ದರ್ಶನ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅನ್ನುವಂಥದ್ದು ಅಭಿಮಾನಿಗಳು ದರ್ಶನ್ ಅವರ RR ನಗರ ನಿವಾಸದ ಎದುರು ಇಲ್ಲಿ ಕಟ್ಟಿರುವಂತಹ ಬ್ಯಾನರ್ ಇದು. ಅದರಲ್ಲೂ ಸಹ ವಿದೇಶ್ ಅವರು ಕೂಡ ದರ್ಶನ್ ಅವರ ಜೊತೆಗೆ ಇರುವಂತಹ ಒಂದು ಬ್ಯಾನರ್ ಇದು. ಅದರಲ್ಲೂ ಸಹ ಈಗ ಗಣೇಶ್ ಅವರು ಜೊತೆಗೆ ಸಿನಿಮಾ ಒಂದು ವಿಚಾರದಲ್ಲಿ ನಾವು ನೋಡೋದಾದ್ರೆ ಯಾವುದೇ ಸಿನಿಮಾ ದರ್ಶನ್ ಅವ್ರದ್ದು ಈ ವರ್ಷ ಘೋಷಣೆ ಆಗಿಲ್ಲ. ಅದರಲ್ಲೂ ಕಳೆದ ವರ್ಷ ಡೆವಿಲ್ ಸಿನಿಮಾ ಒಂದು ಬಿಟ್ಟು ಈ ವರ್ಷ ಯಾವ ಸಿನಿಮಾ ಒಂದು ಲಾಂಚ್ ಆಗಬಹುದು ದರ್ಶನ್ ಅವ್ರದ್ದು. ಅಟ್ಲೀಸ್ಟ್ ಯಾರಾದರೂ ನಿರ್ದೇಶಕರು ಅಥವಾ ನಿರ್ಮಾಪಕರು ಇರಬಹುದು, ವಿಜಯಲಕ್ಷ್ಮಿ ಅವರು ಏನಾದರೂ ಅಪ್ಡೇಟ್ ಕೊಡಬಹುದು ಏನೋ ದರ್ಶನ್ ಅವರ ಸಿನಿಮಾ ಬಗ್ಗೆ ಅನ್ನುವಂಥದ್ದು ಅಭಿಮಾನಿಗಳ ಕಾತುರದಿಂದ ಕಾಯ್ತಿದ್ರು. ಆದರೆ ಯಾವುದೇ ಒಂದು ರೀತಿಯ ಗುಡ್ ನ್ಯೂಸ್ ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ಸಿಕ್ಕಿಲ್ಲ. ಗಣೇಶನ ವಿಗ್ರಹಕ್ಕೆ ಪೂಜೆ ಮಾಡಿ ಒಂದು ಹಾರವನ್ನ ಹಾಕಿ ಅಭಿಮಾನಿಗಳು ಇಲ್ಲಿ ಸರಳವಾಗಿ ಹುಟ್ಟುಹಬ್ಬವನ್ನ ಆಚರಿಸಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಪೊಲೀಸ್ ಅವರು ಬ್ಯಾರಿಕೇಡ್ ಕೂಡ ಹಾಕಿರುವಂಥದ್ದು, ಬಿಗಿ ಬಂದೋಬಸ್ತ್ ಕೂಡ ಇಲ್ಲಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ದರ್ಶನ್ ಅವರ ನಿವಾಸದಲ್ಲಿ ಒಂದು ಬಿಗಿ ಬಂದೋಬಸ್ತನ್ನ ಪೊಲೀಸರು ಈಗ ಇಲ್ಲಿ ಕೊಟ್ಟಿರುವಂಥದ್ದು. ಅಭಿಮಾನಿಗಳಿಗೆ ಯಾವುದೇ ರೀತಿ ಸೆಲೆಬ್ರೇಷನ್ಗೆ ಇಲ್ಲಿ ಅವಕಾಶವನ್ನ ಕೊಟ್ಟಿಲ್ಲ. ಅಂದ್ರೆ ಹೊರಗಡೆ ಬೇರೆ ಯಾವ ಕಡೆ ಆದರೂ ಸೆಲೆಬ್ರೇಷನ್ ಮಾಡ್ಕೋಬಹುದು, ಆದರೆ ದರ್ಶನ್ ಅವರ ನಿವಾಸದ ಎದುರು ಘೋಷಣೆ ಹಾಕೋ ಹಾಗಿಲ್ಲ, ಜೊತೆಗೆ ಸೆಲೆಬ್ರೇಷನ್ ಕೂಡ ಇಲ್ಲಿ ಮಾಡೋ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಅಕ್ಕಪಕ್ಕದ ಮನೆಯವರಿಗೆ ಇರುವಂತಹ ನಿವಾಸದವರಿಗೆ ಇಲ್ಲಿ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.